ಇವತ್ತು ನಾನು ATP 2K2 ಅಂತ ಅಕೌಂಟ್ ಏನಿದೆ ಅದಕ್ಕೆ ಒಂದು ಗಿವ್ ಅವೇ ಅಂತ ಹೇಳಿದ್ದೆ. ಇವಾಗ ಗಾಡಿ ಕೆಟ್ಟೋಗಿದ್ರೆ ಒಂದು ಗಿಡದ ಏನಾದ್ರು ಎಲೆ ಅಥವಾ ಒಂದು ಕೊಂಬೆ ಏನಾದ್ರು ಸಿಗಿಸ್ತಾರೆ. ಏನಕ್ಕೆ ಅಂದ್ರೆ ಇದು ಕಟ್ಟಾಗ್ಲಿ ಅಂತ ನಾನೇ ವೇಟ್ ಆಗ್ತದೆ ಮಾಡ್ತಾ ಇದ್ದೀನಿ. ಇವರು ಕಟ್ ಆಯ್ತು. ಅಕಸ್ಮಾತ್ ಕೈ ಹೋಗ್ಬಿಟ್ಟಿದ್ರೆ ಕೈ 2 ಪೀಸ್, ಕಾಲಾದ್ರೆ ಕಾಲು 2 ಪೀಸ್, ತಲೆ ಆದ್ರೆ ತಲೆ 2 ಪೀಸ್. ಹೋಗ ನನ್ನ ರೇಟ್ಗಳೇ ಫುಲ್ ಕನ್ಫ್ಯೂಸ್ ಆಗ್ತೈತೆ. ಈಸಿ ಇಲ್ಲ, ಸ್ವಲ್ಪ ಕಷ್ಟ ಇದೆ. ಸ್ವಲ್ಪ ಸೊ ಗಾಯ್ಸ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಟು ಹೊಸ ವಿಡಿಯೋ. ಇವಾಗ ಏನು ಸೀನು ಅಂದರೆ, ಲೆಕ್ಕಕ್ಕೆ ನಾನು ನೆನ್ನೆನೇ ನಮ್ಮ ಮನೆಗೆ ಹೋಗಬೇಕಾಗಿತ್ತು, ಆದರೆ ಕಂಡೀಷನ್ ನೆಟ್ಗಿರಲಿಲ್ಲ. ಆ ಕಡೆ ಸ್ವಲ್ಪ ಸಹಾಯ ಬೇಕಾಗಿತ್ತು. ಸೊ ಅದಕ್ಕೆ ಮತ್ತೆ ನಾನು ಇನ್ನೊಂದು ವಿಡಿಯೋ ರೆಕಾರ್ಡ್ ಮಾಡಬೇಕಾಗಿತ್ತು. ಆ ಕಾರಣ ನೀನು ಹೋಗೋಕ್ಕಾಗಿಲ್ಲ. ಇವತ್ತು ಹೋಗೋಣ ಅಂತ ಡಿಸೈಡ್ ಆಗಿದ್ದೀವಿ. ಇವಾಗ ನಾವು ಒಂದು ಗಾಡಿ ಇತ್ತು. ಆ ಗಾಡಿ ಆಲ್ರೆಡಿ ಇನ್ನೊಬ್ರು ತಗೊಂಡು ಹೋಗಿದ್ದಾರೆ. ಆ ಅಂಗಡಿ ಓಪನ್ ಮಾಡೋದಕ್ಕೆ ಅಂದ್ಬಿಟ್ಟು. ಸೊ ಇವಾಗ ನಾವು ಅದರ ಬೇರೆ ಗಾಡಿ ಇರೋದಕ್ಕೆ ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ವಾಕಿಂಗಲ್ಲಿ ಬಾಯ್ಸ್ ಅಡ್ಡಪಟ್ಟಂಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಟ್ಸ್ ಅ ಮಾರ್ನಿಂಗ್ ವಾಕ್. ಹೌ ಡು ಯು ಫೀಲ್ ಬ್ರೋ? ಮಾತಿಲ್ಲ ಕತೆ ಇಲ್ಲ. ಓಕೆ ಗೈಸ್, ಮತ್ತೆ ಇನ್ನೊಂದು, ಇವತ್ತು ನಾನು ATP 2K2 ಅಂತ ಅಕೌಂಟ್ ಏನಿದೆ ಅದಕ್ಕೆ ಒಂದು ಗಿವ್ ಅವೇ ಅಂತ ಹೇಳಿದ್ದೆ. ಅವ್ರಿಗೆ ಫೋನ್ ಗಿವ್ ಅವೇ ಕೊಡ್ತೀನಿ ಅಂದ್ಬಿಟ್ಟು. ಹೆಂಗಿದ್ರು ಆ ಫಾಲೋವರ್ಸ್ನ ಅಚೀವ್ಮೆಂಟ್ ಕಂಪ್ಲೀಟ್ ಮಾಡೋದಕ್ಕೆ ಆಗಿಲ್ಲ. ಬಟ್ ನಾನು ಹೇಳಿದ್ನ ಉಳಿಸ್ಕೋಬೇಕು. ಟೈಮ್ ಆಗ್ತಾ ಫೋನ್ ಹೆಂಗಿದ್ರು ಹೊಲ್ಟೋಗ್ಬಿಡುತ್ತೆ. ಹಾಗಂತ ಫೋನ್ ಕೊಟ್ಟಿಲ್ಲ ಅಂದರೆ ಇದು ವೇಸ್ಟ್ ಆಗಿಬಿಡುತ್ತೆ. ನಾದ್ರೆ ಇರೋ ಬದಲು ಬೇರೆ ಯಾರಿಗಾದ್ರು ಇರೋ ಕಡೆ ಇರಲಿ ಅಂತ ಇವತ್ತು ಗಿವ್ ಅವೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ ಕಡೆ ಎಲ್ಲಿಂದ ಪೊಲೀಸ್ ಸ್ಟೇಷನ್ ಐತೆ ಅಂತ ಯೋಚನೆ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಎಲ್ಲ ಈಚೆ ಬರ್ತಾರೆ. ಇದರಲ್ಲಿ ಒಬ್ಬರು ಹೆಡ್ ಕಾನ್ಸ್ಟೇಬಲ್, ಇದ್ದವರೆಲ್ಲ ಸಬಾರ್ಡಿನೇಟ್ ಕಾನ್ಸ್ಟೇಬಲ್ಸ್. ಈ ಕಾರಲ್ಲೇ ಡ್ರಾಪ್ ಮಾಡಿದ್ದೆ. ಈ ಇನ್ಫಾರ್ಮೇಶನ್ ಯಾಕೆ ಹೇಳ್ತಾ ಇದ್ದೀನಿ ನಾನು? ಏನೋ ಹೇಳ್ಬೇಕು ಅನ್ಸಿ ಹೇಳ್ತಾ ಇದ್ದೀನಿ. ಹೇಳಕ್ಕೆ ಅದು ಕತೆ ಇಲ್ವಲ್ಲ. ಅಯ್ಯೋ, ಪೊಲೀಸ್ ಇರೋದು ಪಬ್ಲಿಕ್ ಅಂತ ತಾನೆ. ನಾವಿಬ್ರು ಪಬ್ಲಿಕ್ ನಡ್ಕೊಂಡು ಹೋಗ್ತಾ ಇದೀವಿ. ಹೇಳ್ಬೇಕು ಅಂತ ಇತ್ತು ಮನ್ಸಲ್ಲಿ. ಆದ್ರೆ ಬೇಡ, ಅವರೆಲ್ಲ ಯಾರೋ ಬೇರೆ ಕೆಲಸದಲ್ಲಿ ಇರ್ತಾರೆ. ಅವ್ರ ಅಫಿಷಿಯಲ್ ಪಬ್ಲಿಕ್ ಡ್ಯೂಟಿ ಇರ್ತಾರೆ. ನಾವೆಲ್ಲ ಪ್ರೈವೇಟ್ ಪಬ್ಲಿಕ್ ಡ್ಯೂಟಿ ಹಾಕಿದ್ರೆ ಚೆನ್ನಾಗಿರಲ್ಲ. ಅವ್ರ ಕೆಲಸ ಮಾಡಿ ನಾವು ಸುಮ್ಮನೆ ನಮ್ಮ ಕೆಲಸಗಳು ಎಲ್ಲ ಅವ್ರನ್ನ ಯಾಕೆ ಹೇಳ್ಕೊಳ್ಳೋದು? ನಮ್ಮ ಕೆಲಸ ನಾವು ಮಾಡ್ಕೊಂಡಾಗ ಏನಂತೀರ? ಅಷ್ಟೇ ಕೇಳಿದ್ರು ಹೋಗ್ಲಿ. ಅದೇ ಇವಾಗ ಗಾಡಿ ಕೆಟ್ಟೋಗಿದ್ರೆ ಒಂದು ಗಿಡದ ಏನಾದ್ರು ಎಲೆ ಅಥವಾ ಒಂದು ಕೊಂಬೆ ಏನಾದ್ರು ಸಿಗಿಸ್ತಾರೆ. ಎಕ್ಸಾಕ್ಟ್ಲಿ ಲೈಕ್ ದಟ್. ಆ ಥರ ಅಲ್ಲ ಅಂದ್ರೆ ಅದು ಇವಾಗ ನೋಡಿಸ್ತಾ ಇರೋದು ಆ ಸೈಡ್ ಹೋಗಿ ಅಂತ. ಜನರಲ್ ಆಗಿ ಯಾವ ಜನ ಇಲ್ಲ ಅಂದಾಗ ಕಡ್ಡಿ ಎತ್ಬಿಟ್ಟು ಸೈಡಿಗೆ ತೋರಿಸ್ಬಿಡ್ತಾರೆ. ಏನಕ್ಕೆ ಅಂದ್ರೆ ಆ ಥರ ಇವಾಗ ರೋಡಲ್ಲಿ ಮರಗಳು ಅಬ್ಸ್ಟ್ರಕ್ಷನ್ ಏನಂದ್ರೆ ಇದು ರೋಡ್ ಎಂಡು ಅನ್ನೋ ಥರ ಒಂದು ಇಂಡಿಕೇಶನ್. ಅದೇ ಥರ ಗಾಡಿಗೆ ಹೆಂಗೆ ಸಿಗಿಸಿದಾಗ ಈ ಕಡೆ ಏನೋ ಸ್ವಲ್ಪ ಡೈವರ್ಟ್ ತಗೊಂಡು ಹೋಗ್ಬೇಕು ಅನ್ನೋದ್ರ ಇಂಡಿಕೇಶನ್. ಬರೀ ಇಂಥದೆಯಾ? ನೀವು ಯಾರು ಗೊತ್ತಿಲ್ಲ ಹೇಳೋದು ಸ್ಪೆಷಲ್ ಆಗಿ? ಸೀರಿಯಸ್ ಆಗುತ್ತೆ. ನಂಗೆ ಇನ್ನೂ ಕ್ವಶನ್ ನನಗೆ ಸ್ವಲ್ಪ ಜನರಲ್ ಆಗಿ ನೋಡ್ತಾ ಇರ್ಬೇಕಾದ್ರೆ ಕೆಲವು ಡಿಫ್ರೆನ್ಸ್ ಕಾಣಿಸಿದಾಗ ಸ್ವಲ್ಪ ಅನಲೈಸ್ ಮಾಡ್ತಾರೆ ಏನೋ ಇದೆ ಅಂದ್ಬಿಟ್ಟು. ಆ ಡಿಫ್ರೆನ್ಸ್ ತೋರಿಸೋದಕ್ಕೆ ಅಂತ ಎಲ್ಲ ಸಿಗಿಸ್ಬಿಟ್ಟು ಮೊದಲೆಲ್ಲ ಹಂಗೆ ಮಾಡ್ತಾ ಇದ್ದಿಲ್ಲ. ರೀಸೆಂಟ್ ಡೇಸಲ್ಲಿ ಹಂಗಾಗಿದೆ. ಗೈಸ್, ಈ ಹೋಟ್ಲು ನೆನಪಿದೆ ನಿಮಗೆ? ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ನೆನಪಿರ್ತದೆ. ಇದು ಒಂದು ಪಕ್ಕ ನಾನ್ ವೆಜ್ ಹೋಟ್ಲಾಗಿತ್ತು, ಅಂದರೆ ವೆಜ್ ಒಂದು ಮಿಕ್ಸ್ ಹೋಟ್ಲಾಗಿತ್ತು. ಆ ದಿನ ಮಿಡ್ ನೈಟ್ ಇದು ಬಂದಿದ್ದಾಗ. ಇವಾಗ ವೆಜ್ ಹೋಟ್ಲ್ ಹೋಗ್ಬಿಟ್ಟೈತೆ. ಗೈಸ್, ನಾನು ಸುಮ್ಮನೆ ತಪ್ಪು ತಿಳ್ಕೊಂಡಿದ್ದೆ. ನಾನ್ ವೆಜ್ ಇನ್ನೂ ಐತಿದ್ದಾರೆ, ಬೋರ್ಡ್ ಚೇಂಜ್ ಆಗಿಲ್ಲ ಅಷ್ಟೇ. ಅಲ್ಲಲ್ಲಲ್ಲಲ್ಲ. ಸೊ ಇವಾಗ ನಮ್ಮ ನ್ಯಾಚುರಲ್ ಆಯಿತು. ಇಲ್ಲಿಂದ ಎಷ್ಟು ಒಂದು ಅರ್ಧ ಕಿಲೋಮೀಟ್ರ್ ಹೋದ್ರೆ, ಎಷ್ಟು ಕಿಲೋಮೀಟ್ರು ಇಲ್ಲಿಂದ? ಒಂದಿದೆ. ಇಲ್ಲಿಂದ 1 ಕಿಲೋಮೀಟ್ರ್ ಹೋದರೆ ಅಂಗಡಿ ಸಿಗುತ್ತೆ. ಗಾಯ್ಸ್, ಇಲ್ಲಿ ನೋಡಿ, ಲಾರಿ ಟ್ರ್ಯಾಕ್ಟ್ರಲ್ಲಿ ಏನಿದು ಟ್ರ್ಯಾಕ್ಟ್ರು. ಈ ಟ್ರ್ಯಾಕ್ಟ್ರ್ ಹಿಂದ್ಗಡೆ ಒಂದು ಮಿಷಿನ್ ಇದೆ. ಆ ಮಿಷಿನಲ್ಲಿ ಮರಗಳನ್ನ ಕತ್ತರಿಸುವಂಥ ಇನ್ನೊಂದು ಮಿಷಿನ್ ಇದೆ. ಹೇಳಿದ್ರೆ ಹೋಗ್ಬಿಡ್ತೀಯ. ಆ ಮಿಷಿನ ಬಳಸ್ತಾ ಇದ್ದಾರೆ ನೋಡಿ. ಒಂದೇ ನಿಮಿಷ ಬ್ರಾ, ಇದು ಕಟ್ಟಾಗ್ಲಿ ಅಂತ ನಾನೇ ವೇಟ್ ಮಾಡ್ತಾ ಇದ್ದೀನಿ. ಇವರು ಆಯ್ತು. ಹುಷಾರಾಗಿರ್ಬೇಕಪ್ಪ ಈ ಥರ ಎಲ್ಲ ಮಾಡಿದಾಗ. ನೋಡಿ 2 ಪೀಸ್ ಆಗೋಯ್ತು. ಅಕಸ್ಮಾತ್ ಕೈ ಹೋಗ್ಬಿಟ್ಟಿದ್ರೆ ಕೈ 2 ಪೀಸ್, ಕಾಲಾದ್ರೆ ಕಾಲು 2 ಪೀಸ್, ತಲೆ ಆದ್ರೆ ತಲೆ 2 ಪೀಸ್, ಎಲ್ಲ ಪೀಸ್. ಹಾಯ್ ಸೇರ್ಕೊಂಡಿದ್ದ ಕೆಲಸಕ್ಕೆ ಎಲ್ಲಿ? ಸೊ ಗೈಸ್, ಫೈನಲಿ ಬಾಯ್ಸ್ ಅಡ್ಡಪಟ್ಟೆ ಅಂಗಡಿಗೆ ಹಂಗೆ ವಿಷಯ ಆಗುತ್ತೆ. ಇಲ್ಲಿಂದ ಒಂದು 3/4 ಕಿಲೋಮೀಟ್ರ್ ಜರ್ನಿನ ನಮ್ಮನ್ನು ಕಂಡು ಗುರ್ತಿದ್ದು ಮಾತಾಡ್ತಿದ್ವಿ. ನಿಮ್ಮ ಹೆಸರು?
ಗ್ಲಾಡ್ ಟು ಮೀಟ್ ಯು. ಡೈಲಿ ವಿಡಿಯೋ ಮಿಸ್ ಮಾಡೋದು. ಥ್ಯಾಂಕ್ ಯು. A few moments later. ಗೈಸ್ ಟೈಮ್ ಎಲ್ಲ ಪಾಸ್ ಆಗಿ ಊಟದ ಟೈಮ್ ಆಗೈತೆ. ಆದ್ರೆ ಊಟಕ್ಕೆ ಅಂತ ಹೋದ. ಬಟ್ ಕಸ್ಟಮರ್ ಬಂದಾಗ ಮಗನ್ ನನಗೆ ಮ್ಯಾನೇಜ್ ಮಾಡೋಕ್ಕೆ ಆಗಿಲ್ಲ. ಸೈಕೆ ಆಗೋದೆ ಅಲ್ಲೇ ಇರೋದಪ್ಪ. ಅದಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಾನು ಅಟ್ಲೀಸ್ಟ್ ಒಂದು ಕಸ್ಟಮರ್ನಾದರೂ ಏನಪ್ಪ ಅದು ಡೀಲ್ ಕುದುರಿಸಿ ಅಷ್ಟು ಇಷ್ಟ ಆಗೋದ್ರ ಒಂದು ಬರ್ಡೇ ಪೋರ್ಟ್ರೇ ಮಾಡಿ, ಐ ಮೀನ್ ಒಂದು ಕಸ್ಟಮರ್ಗಾದ್ರೆ ನಾನೊಬ್ಬ ಪರ್ಫೆಕ್ಟ್ ಸೇಲ್ಸ್ ಮ್ಯಾನ್ ಥರ ಪ್ರೂವ್ ಮಾಡ್ಕೋಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ಆದಷ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಆ ಕಸ್ಟಮರ್ ಮುಂದೆ ಇರಲ್ಲ, ಅವ್ರು ಆ ಕಡೆ ಅವ್ರು ತೋರಿಸ್ತಾ ಇದ್ದಾರೆ. ಓಕೆ, ನನಗೆ ಯಾಕೆ ತೋರಿಸೋಕ್ಕಾಗಿಲ್ಲ ಅಂತ ಒಂದು ಸ್ವಲ್ಪ ಬೇಜಾರಷ್ಟೇ. ಬಟ್ ದೆನ್ ಬರಲಿ, ಆದಷ್ಟು ತೋರಿಸಿ. ಇವತ್ತು ನಾನೊಬ್ಬ ಸೇಲ್ಸ್ ಮ್ಯಾನ್ ಆಗ್ತೀನಿ. ಸರಿ ಬಿಡು, ಸೇಲ್ಸ್ ಮ್ಯಾನ್ ಆಗಿ ಅದು ಹೆಂಗೆ ಮಾಡ್ತೀನಿ, ಏನು ಮಾಡ್ತೀನಿ ಅಂತ ತೋರಿಸಿ. ಆಯ್ತು ಬಿಡು. ಗೈಸ್, ಆದರ್ಶ್ ಇದರ ನಾವು ಈ ಕ್ಲೈಂಟ್ ಕೌನ್ಸಿಲಿಂಗ್ ಅಂತಾರಲ್ಲ, ಅದರ ಕಸ್ಟಮರ್ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀವಿ. ಇಟ್ಸ್ ಲಿಟಿಲ್ ಹಾರ್ಡ್ ಗೈಸ್. ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ನಾನು ನಂದೇ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನನಗೆ ನೀನೇ ಮಾಡ್ಕೊತಿದೀಯಾ? ಥ್ಯಾಂಕ್ ಯು. ಈ ಕಡೆ ನೋಡಿ, ಇಲ್ಲ ಅರೇಂಜ್ ಮಾಡಿ ಕೀನೇ. ಆದಷ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದು ಕರೆಕ್ಟಾಗಿ ಕೌಂಟ್ರ್ ಕೊಡೋಕ್ಕಾಗ್ತಾ ಇಲ್ಲ. ಕೇಳೋ ಕ್ವಶನ್ ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕಾಗ್ತಾ. ಲೇಟ್ ಹ್ಯಾಪನ್ಸ್, ಫೈನ್. ಆದರೆ ಹಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಕೊನೆಗೂ ಅಲ್ಲಿ ನೋಡಿ ಗೈಸ್, ಆದರ್ಶ್ ಬಂದ. ಸ್ವಲ್ಪ ರಿಲೀಫ್ ಸಿಕ್ತು. ಈ ಕಡೆ ಮಗ ನಾನು ರೇಟ್ಗಳೇ ಫುಲ್ ಕನ್ಫ್ಯೂಸ್ ಆಗ್ತೈತೆ. ಫೋನ್ ಮಾಡಿ ಕೇಳ್ತಾ ಇನ್ನು ಅದು ಕೂಡ ಸ್ವಲ್ಪ ಕ್ವಾಲಿಟಿ ಮೇಲೆ ಕೆಳಗಡೆ ಇರೋದಕ್ಕೆ ರೇಟ್ಗಳು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಫೈನಲಿ ಆದರ್ಶ್ ಈಸಿಗೆ ಪ್ಲೀಸ್ ಕ್ಯಾರಿ ಅಂತ. ತುಂಬ ಕಷ್ಟ ಇದೆ, ಈಸಿ ಇಲ್ಲ, ಸ್ವಲ್ಪ ಕಷ್ಟ ಇದೆ. ಸ್ವಲ್ಪ ಜಾಗದ ಹೆಸರೇನ ಏನು? ಟೌನ್ ಹಾಲ್. ಯಾವ್ದು ಹುಣಸೂರಿನ ಒಂದು ಟೌನ್ ಹಾಲ್ ಹತ್ರ ಊಟ ಮಾಡಲಿಕ್ಕೆ ಅಂತ ಬಂದಿದ್ವಿ. ಊಟ ಎಲ್ಲ ತಿಂದಿದ್ದಾಯಿತು. ಇಲ್ಲಿ ನೋಡಿ, ಆ ಕಡೆ ಗ್ರೌಂಡು, ಗಾರ್ಡನ್ನು, ಈ ಕಡೆ ಫುಡ್ ಕೋರ್ಟು. ಚೆನ್ನಾಗಿದಲ್ಲ ಗೈಸ್. ಹಾಗೆ ಇನ್ನೊಂದು, ನಾನು ಫೋನ್ ಗಿವ್ ಬಗ್ಗೆ ಹೇಳಿದ್ನಲ್ಲ, ಆ ಗಿವ್ ವಿನ್ನರ್ ಬಂದು ಕಲ್ಕಿ ಎಡಿಟರ್ ಅಂದರೆ ಅವರು ಹೆಸರು ಈ ಕಡೆ ಕೀರ್ತನ್ ಅಂತ ಹೆಸರು. ಸಬ್ಸ್ಕ್ರೈಬರು, ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರು, ಇನ್ಸ್ಟಾಗ್ರಾಮ್ ಫಾಲೋವರು. ಸೊ ಅವ್ರಿಗೆ ಈ ಒಂದು ಫೋನ್ನ ಗಿವ್ ಕೊಡ್ತಾ ಇದ್ವಿ. ಅದನ್ನ ಶಾರ್ಟ್ಸಲ್ಲಿ ರೀಲ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಟೈಮ್ ಇವಾಗ 7:15. ಅಲ್ಲಿ ನೋಡಿ, ಆದರ್ಶ್ ಒಬ್ಬನೇ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇರೋ ಮನುಷ್ಯ ನಿಂತ್ಕೊಂಡವನ ಆ ಕಡೆ. ಇಫ್ ಇನ್ ಕೇಸ್ ನಾನು ಯಾರು ಆ ಕಡೆ ಇದ್ದಿದ್ರೆ ಪಕ್ಕ ತಲೆ ಕೆರ್ಕೊಂಡು ನಿಂತಿರ್ತಾ ಇದ್ದೆ. ಕಾನ್ಫಿಡೆನ್ಸ್ ಡೌನ್ ಆಗ್ತಿದೆ. ಪಾಪ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಆ ಥರ ತುಂಬ ಎಕ್ಸ್ಪೀರಿಯನ್ಸ್ ಇದೆಯಪ್ಪ ಅವ್ನಿಗೆ. ನಾನು ಒಂದಿನ ಅನ್ಕೊಂಡು ಸೇಲ್ಸ್ ಮ್ಯಾನ್ ಪರ್ ಡೇ ಇನ್ ಬಾಯ್ಸ್ ಅಡ್ಡ ಅಂತ ಒಂದು ವೀಡಿಯೋ ಮಾಡಬೇಕು ಅಂತ. ಇದಕ್ಕೆ ಏನಂತೀರ ಕಮೆಂಟ್ ಆಯಿತಾ? ಇವಾಗ ಏನೋ ಜಾಬ್ ಹೋಗಬೇಕು. ಹರೀಶ್ ಒಬ್ಬರು ಎಲ್ಲವರು ಗೊತ್ತಾಗ್ತಾ ಇಲ್ಲ. ಹರೀಶ್ ಅಂದರೆ ಗೊತ್ತಿರೋರು ಆ ಕಡೆ ಇರ್ತಾರೆ, ಆ ಕಡೆ ಪರಿಚಯ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಜಾಗಕ್ಕೆ ಹೋಗಬೇಕು. ಸ್ವಲ್ಪ ಫ್ರೀ ಆಗಿದ್ದರೆ ಅವ್ರ ಗಾಡಿ ಸಿಕ್ಕಿರೋದು. ಇವಾಗ ನಾಟ್ರ ಯಾವ್ದು ಗಾಡಿ ಇಲ್ಲ. ಇನ್ನೊಬ್ಬರ ಹತ್ರ ಇದೆ ಗಾಡಿ. ಇವಾಗ ನೋಡ್ಬೇಕು ಏನಾಗುತ್ತೆ. ಪಾಪ ಇಲ್ಲಿ ನೋಡಿ, ಆದಷ್ಟು ಎಷ್ಟು ಕಷ್ಟಪಡ್ತಾವೆ ಕಸ್ಟಮರ್ಸ್ಗೆ ಸರ್ವ್ ಮಾಡೋದಕ್ಕೆ. ಅದಕ್ಕೆ ಇವಾಗ ನಾವು ಚಿಕ್ಕ ಹೋಗಿ ಏನು ಹುಡುಕ್ತಾ ಇರೋಣ? ಆಯ್ತಾ? ತುಂಬ ಕ್ವಿಕ್ ಇದೆ. ನಾನು ಕೇಳೋಕ್ಕೆ ಮುಂಚೆ ಎಲ್ಲ ಕೊಟ್ಬಿಡ್ತಾರೆ. ಯಾಕೆ ನೀವೇನು ಹುಡುಕ್ತಾರೆ? ಶರ್ಟಾ? ಫೈನಲಿ ಗ್ಲೈಸ್ ಫೈನಲಿ ಕರೆಕ್ಟಾಗಿ ಹೇಳಕ್ಕೆ ಬಂದಿಲ್ಲ. ಒಂದ್ಸತಿ ಫ್ಲಟರ್ ಆಗುತ್ತೆ, ಬಟ್ ದೆನ್ ಫೈನಲಿ ಕ್ಲೋಸಿಂಗ್ ಟೈಮ್ ಎಲ್ಲ ಬಂದಿದೆ. ಆದರ್ಶ್ ಅಂಗಡಿಯೆಲ್ಲ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ಸೀದಾ ಪ್ಲಾನ್ ಏನು ಅಂದರೆ, ನಾವು ಆದರ್ಶ್ ಒಂದು ಸೆಟ್ಲ್ ಆಗ್ತಾ ಇಲ್ಲ, ಸೀದಾ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಯಾಕಂದರೆ ಇವಾಗ ನಾನು ಸೆಟ್ಲ್ ಆದರೆ ನಾಳೆ ಕೂಡ ಇದೇ ಟೈಮಿಗೆ ಎಕ್ಸಿಟ್ ಆಗ್ತೀನಿ ಅಂತ ನನಗೆ ಗೊತ್ತು. ಆದರ್ಶ್ ಕೂಡ ಅದೇ ಅನಿಸ್ತಾ ಇದ್ದೇನೋ ಮೇ ಬಿ, ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಸೊ ಇವಾಗ ರೂಮಲ್ಲಿ ಇದ್ದೀವಿ. ಬ್ಯಾಗ್ ಸ್ವಲ್ಪ ಪ್ಯಾಕ್ ಮಾಡ್ಕೋಬೇಕು. ಬ್ರೋ ಇಯರ್ಫೋನು ಮತ್ತೆ ಒಂದು ಶರ್ಟು, ಪ್ಯಾಂಟು ತುಂಬಾ ಐತೆ, ಬೇಕಾ? ಇಲ್ಲ ಬ್ರೋ, ನಂದು 2 ಬ್ರೋ, ಮಿಕ್ಕಿದ್ದು ಇಲ್ಲೇ ಇರಲಿ ಅಂತ. ಸರಿ ಮಾಡ್ತೀನಿ. ಸೊ ಇವಾಗ ನನ್ನ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಹೋಗ್ತಿದೆ. ಬ್ರೋ ನಿಮ್ಮ ಹೆಸರು? ಬ್ರೋ ಅಪ್ಪು. ನೈಸ್ ಟು ಮೀಟ್ ಯು ಬ್ರೋ. ಇವಾಗ ನಾವು ಇರೋ ಜಾಗದಿಂದ ಬಸ್ ಸ್ಟ್ಯಾಂಡ್ವರೆಗೂ ಅಪ್ಪು ಅವರು ಡ್ರಾಪ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಂದ ನಾವು ಬಸ್ ಹತ್ಕೊಂಡು ಹೋಗ್ತೀವಿ. ಸೊ ಇವಾಗ ಡೈರೆಕ್ಟ್ಲಿ ಗೋಯಿಂಗ್ ಟು ಬಸ್ ಸ್ಟ್ಯಾಂಡ್. ಗೈಸ್, ಇದು ಹುಣಸೂರು ಬಸ್ ಸ್ಟ್ಯಾಂಡ್. ಈ ಕಡೆ ನಾವು ಬಸ್ಗೋಸ್ಕರ ಹುಡುಕ್ತಾ ಇದ್ದೀವಿ. ಅಪರೂಪಕ್ಕೆ ಒಂದು ಕಾಣಿಸ್ತಾ ಇದೆ. ಅದು ಎಲ್ಗೋಗುತ್ತೆ ಅಂತ ಗೊತ್ತಿಲ್ಲ. ಓಕೆ, ಈ ಕಡೆ ಬಸ್ಗಳು ಈ ಕಡೆ ಬರ್ಬೇಕು. ಈ ಜಂಕ್ಷನ್ ಅಲ್ಲಿ ಬಂದ್ರೆ ನಮ್ಮ ಬೆಂಗಳೂರಿಗೆ ಹೋಯ್ತದೆ. ನಾವು ಈ ಕಡೆ ಇವಾಗ ಒಂದು ಸ್ವಲ್ಪ ಹೊತ್ತು ಅಲೆಮಾರಿಗಳ ತರ ಕೂತಿರ್ಬೇಕು. ಯಾರು ಇಲ್ಲ ನೋಡಿ, ನಾವೇ ಇರ್ಬೇಕು. ಟೈಮ್ ಎಷ್ಟು ಗೊತ್ತಾ? ನನ್ನವರು ಯಾರು ಇಲ್ಲ. ಟೈಮ್ ನೋಡ್ತೀನಿ 10:20 ಗೈಸ್ ಟೈಮ್. ಗೈಸ್ ಇವಾಗ ನಿಮಗೆ ಆದರ್ಶ ಕಡೆ ಓಡ್ತಿರೋದು ಕಾಣಿಸ್ತಾ ಇರ್ಬೋದು. ಆದರೆ ಆದರ್ಶ ಯಾಕೆ ಕೊಡ್ತಾ ಏನೇ ಅಂದರೆ, ಅಲ್ಲಿರೋ ಬಸ್ಸು ಬೆಂಗಳೂರು ತನಕ ಅಂತ ಕನ್ಫರ್ಮ್ ಮಾಡ್ಕೊಂಡು ಕೊಡ್ತೀನಿ. ಅಕಸ್ಮಾತ್ ಕನ್ಫರ್ಮ್ ಆದರೆ ನನ್ನ ಕೈಯಲ್ಲಿ
ಪೋಲಾರ್ ಬೇರ್ ಬ್ಯಾಗ್ ಇದೆ, ಇರೋ ತೊಗೊಂಡು ಕೊಟ್ಟಿರೋದು ಈ ಕಡೆ. ಥ್ಯಾಂಕ್ ಯು ಬ್ರೋ. ಮತ್ತೆ ಮತ್ತೆ ಸಿಗುವ. ಆ ಕಡೆ ಇಂಡಿಕೇಶನ್ ಕೊಟ್ಟಿದ ತಕ್ಷಣ ಹಂಗೆ ಓಡೋಗ್ಬಿಡೋದು. ಎಲ್ಲಿ ಆದರ್ಶು ಕಾಣಿಸ್ತಾನೆ ಇಲ್ಲ. ಏನಂಟ ಸ್ಕೂಟಿ ಇತ್ತಲ್ಲ ಬ್ರೋ. ಬಾಯ್ ಬ್ರೋ. ಥ್ಯಾಂಕ್ ಯು ಬ್ರೋ. ಸ್ಕ್ಯಾನ್ ಆಗಲಿಲ್ಲ ಅಂದ್ರೆ ಇರೋದು ನಿಮ್ಮನ್ನೇ ಕೇಳಿದ್ವಿ ನೋಡಿ ಹೆಂಗೋ ಬೈಕ್ ಇದ್ರು ಓಡ್ ಬಂದು ಬಸ್ಸಲ್ಲಿ ಕುತ್ಕೊಂಡು ಬೆಂಗಳೂರಿಗೆ ಅಂತ ಹೊರಟಿದ್ದೀನಿ. ಯಾವಾಗ ರೀಚ್ ಆಗ್ತಾನೆ ಗೊತ್ತಿಲ್ಲ ಅಣ್ಣ. ಯಾವಾಗ ರೀಚ್ ಆಗ್ಬೋದು? ಮಿಡ್ ನೈಟ್ 2:30 ರೀಚ್ ನೋಡೋಣ. ನಾಳೆ ಬ್ರೋ ನಾಳೆ ಏನೋ ತುಂಬ ರೌಂಡ್ ಆಗೋಗಿದೆ. ಅಣ್ಣನ ಮಗಳ ಬರ್ಡೇ ಇದೆ, ಮದ್ದೂರಿಗೆ ಹೋಗ್ಬೇಕು, ಕೆಲಸಗಳದೆ ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ. ಸೊ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋವರೆಗೂ ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗೋಣ. ಆ ಗ್ಯಾಪಲ್ಲಿ ನಾವು ಹಂಗೆ ಪೋಲಾರ್ ಬೇರ್ ತಿಂತಾ ಇರ್ತೀವಿ. ಓಕೆ, ಪೀಸ್.